ಆ ಗಂಟೆಲ್ಲ ಒಂದು ಲಾಟ್ರಿಗೆ ಅವನಿಗೆ ಮನೆ ಹ್ಯಾಂಡ್ ಓವರ್ ಮಾಡ್ತೀವಿ. ಒಬ್ರಿಗೆ ಇಷ್ಟ ಮೇಲಿರುತ್ತೆ, ಒಬ್ರಿಗೆ ಕೆಳಗಿರುತ್ತೆ, ಹಂಗ ಆಗ್ಬಾರ್ದು. ಯಾರಿಗಾರ ಬರಲ್ಲ ಅವ್ನ ಅದೃಷ್ಟ ಲಾಟ್ರಿ. ಆ ಗಂಟಲ್ಲಿ ಸೋಮವಾರದ ದಿವಸ 10-11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 11 ಗಂಟೆಗೆ ಬಂದು 1 ಲಕ್ಷ ರೂಪಾಯಿ ಅಲ್ಲೇ ಕಟ್ಟಿರೋ ಒಂದು ಲಾಟ್ರಿಗೆ ಹಾಕಿ ಅವ್ನಿಗೆ ಮನೆ ಕೊಡ್ತೀವಿ. ಯಾರ 1181 ಮನೆ ಪಟ್ಟಿಲಿ, 1181 ಮನೆ ಪಟ್ಟಿಲಿ ನಾನು ಹೇಳ್ತಾ ಇರೋದು, ಇದನ್ನ ಅರ್ಥ ಮಾಡ್ತಾ ಇದ್ದೀನಿ. 1181 ಮನೆಯಲ್ಲಿರೋ ಫಲಾನುಭವಿಗಳು ಇದನ್ನ ಒಂದು ಟಾಮ್ ಮಾಡಿಸಿ, ಒಂದು ಕರಪತ್ರ ಅಂಟಿಸಿ. ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ನಾಳೆನೇ ಒಂದು ಕರಪತ್ರ ಅಂಟಿಸಿ ಅನೌನ್ಸ್ಮೆಂಟ್ ಮಾಡಿಸಿ. ಈ ರೀತಿ ಮುಂದಿನ ಸೋಮವಾರ ದಿವಸ ಮನೆನ ಲಾಟ್ರಿ ಮುಖಾಂತರ ಕೀ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಹತ್ರ 338 ಮನೆ ರೆಡಿ ಇದಾವೆ. ಈ ಮನೆ ರೆಡಿ ಇರೋಕೆ ಈಗ 231 ಜನ ಫಲಾನುಭವಿಗಳು ಈಗಾಗಲೇ ದುಡ್ಡನ್ನ ಕಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರು 1181 ಮನೆಯಲ್ಲಿ 10,000 ರೂಪಾಯಿ ಎಷ್ಟು ಜನ ಕಟ್ಟಿದ್ದಾರೆ? 10 ಅವ್ರಿಗೂ ಮದ್ದು ನೋಟಿಸ್ ಕೊಡಿ. ನಿಂದು 10,000 ಕಟ್ಟಿದ್ಯಾ, ನೀನ್ ಈಗ ತಂದು ಇನ್ನು ಉಳಿಕೆ 90,000 ಕಟ್ಟಿದ್ರೆ ನಿನಗೆ ಅವತ್ತು ಲಾಟ್ರಿಲಿ ಮನೆ ಎತ್ತು ಕೊಡ್ತೀವಿ ಅಂತ ಅದನ್ನು ಅನೌನ್ಸ್ಮೆಂಟ್ ಮಾಡಿ. ಗೊತ್ತಾಗ್ತಾ? ಇದನ್ನ ಮಾಡಿ. ಯಾಕೆಂದ್ರೆ ಅದನ್ನ ಬಿಟ್ಕೊಂಡಷ್ಟು ನಮಗೆ ಲಾಸ್ ಆಗುತ್ತೆ. ಇನ್ ಆಲ್ ರೆಸ್ಪೆಕ್ಟ್, ಈಗ UGD ಕಂಪ್ಲೀಟ್ ಆಗಿದೆ, ಎಲೆಕ್ಟ್ರಿಸಿಟಿ ಕಂಪ್ಲೀಟ್ ಆಗಿದೆ, ವಾಟರ್ ಸಪ್ಲೈ ಬಂದಿದೆ, ಪ್ರತಿಯೊಂದು ಬಂದಿದೆ. ಆರಾಮಾಗಿ ಹೋಗಿ ನಾವೇ ಗೆಸ್ಟ್ ಹೌಸ್ ಮಾಡ್ಕೊಂಡಿರ್ಬೋದು, ನಾವೇ ಒಂದಿರ್ಬೋದ್ರಿ ಅಂತ ಮನೆ ಕಟ್ಟಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ. ಬ್ಯಾಂಕ್ ಲೋನು 100 ಜನಕ್ಕೆ ಕೊಟ್ಟಿದ್ದಾರೆ. ಇವರು ಬ್ಯಾಂಕ್ ಲೋನ್ ಮಾಡ್ಸಕ್ಕೂ ಹೋಗೋರು. ಈ ಜನ ಬ್ಯಾಂಕ್ ಲೋನ್ ಹೋಗಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡೋರು. ಯಾವ ಸಿಬಿಲ್ ತದಾಕಿದೆ? ಯಾವ್ದು ಇಲ್ಲ. ಮನೆನೇ ಆಧಾರ ಮಾಡ್ಕೊಂಡು ಕೊಡೋದು. ಇಲ್ಲ ಸಿಬಿಲ್ ತಕ್ಷ ಹಾಕಿದ್ವಲ್ಲ ಎಲ್ಲರಿಗೂ. ಎಲ್ಲರೂ ಬನ್ನಿ, ಎಲ್ಲರೂ ಬಂದ್ ಕೊಡಿ. ಈ 412 ಮನೆನೂ ಎಲ್ಲಾ ಮನೆನೂ ಇನ್ನು 3 ತಿಂಗಳೊಳಗಾಗಿ ಮುಗಿಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಸ್ತಾರೆ. ಅವನು ದುಡ್ಡು ಬಂದಿಲ್ಲ ಅಂತ ಕಾಂಟ್ರಾಕ್ಟ್ರು ರೂಫ್ ಹಾಕಿ ನಿಲ್ಲಿಸ್ಕೊಂಡು ಕೂತಾರೆ. ಇವರು ಕೊಟ್ಬಿಟ್ರೆ ಎಲ್ಲ ಬಂದ್ಬಿಡ್ತಾರೆ. ರಿಸರ್ವೇಶನ್ ಇಲ್ಲ. ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಂತ ವಿಚಾರ, ಅರಸೀಕೆರೆ ನಗರಕ್ಕೆ 1181 ಮನೆಗಳನ್ನು ಮಂಜೂರು ಮಾಡಿಸಿ ನಗರಸಭಾ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 1181 ಮನೆಗಳ ಮಂಜೂರಾತಿ ಮಾಡಿಸಿದ್ದೇವೆ. 1181. ಅದರಲ್ಲಿ ಇವತ್ತು ಇದು ಕಾರ್ಯಕ್ರಮ ಹೇಗೆ ಅನ್ನೋದನ್ನು ನೀವೆಲ್ಲ ತಿಳ್ಕೋಬೇಕು. ನಾವು ಬಹಳ ಸಾರಿ ಹೇಳಿದ್ದೀವಿ, ಇದು ಇನ್ನೂ ಜನಗಳಿಗೆ ಮನವರಿಕೆ ಆಗ್ತಾ ಇಲ್ಲ. ಇದು ಕೇಂದ್ರ, ರಾಜ್ಯ ಮತ್ತು ಫಲಾನುಭವಿ. ಕೇಂದ್ರ ಸರ್ಕಾರ 1.5 ಲಕ್ಷ, ರಾಜ್ಯ ಸರ್ಕಾರ 1.5 ಲಕ್ಷ, ಫಲಾನುಭವಿ 1 ಲಕ್ಷ, 2 ಲಕ್ಷ ಇತ್ತು. ಅದನ್ನು 1 ಲಕ್ಷ ರೂಪಾಯಿನ ರಾಜ್ಯ ಸರ್ಕಾರವೇ ಭರ್ತಿ ಮಾಡಿಕೊಡೋದು ಅಂತ ಹೇಳಿ, ಇನ್ನು 1 ಲಕ್ಷ ರೂಪಾಯಿನ ಮಾತ್ರ ಕಟ್ಟಿ ಅಂತೇಳಿ ಫಲಾನುಭವಿಗಳಿಗೆ ಹೇಳಿದ್ವಿ. ಅಲ್ಲಿಗೆ ರಾಜ್ಯ ಸರ್ಕಾರದ ಭಾಗ 2.5 ಲಕ್ಷ, ಕೇಂದ್ರ ಸರ್ಕಾರದ ಭಾಗ 1.5 ಲಕ್ಷ, ಫಲಾನುಭವಿ ಭಾಗ 1 ಲಕ್ಷ. ಇಷ್ಟನ್ನ ಮಾಡಬೇಕು ಅಂತ ಹೇಳಿ ತಾಕೀತು ಮಾಡಿ ಇವತ್ತು ಮನೆನ ಕಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಬಹಳ ವರ್ಷಗಳೇ ಕಳೆದಿದೆ. ಇಲ್ಲಿ ನಾವು ಆಗ ವಾರ್ಡ್ಗೆ ಹೋಗಿ ಯಾರು ವಸತಿ ರೈತರಿದ್ದಾರೆ ಅವ್ರಿಗೇನೆ ಪಟ್ಟಿ ಮಾಡಿ ಸರ್ಕಾರದಿಂದ ಅನುಮೋದನೆಯನ್ನ ಪಡೆದಿದ್ದೇವೆ. 1181 ಫಲಾನುಭವಿಗಳಿಗೂ ನಾವು ಮನೆಯನ್ನ ಕಟ್ಟಿಸಿಕೊಡ್ತಕ್ಕಂಥ ಆದೇಶದ ಪತ್ರವನ್ನು ಕೊಟ್ಟಿದ್ದೇವೆ. ಕಾಂಟ್ರಾಕ್ಟ್ರು ಬಂದಿದ್ದಾರೆ. ಕಾಂಟ್ರಾಕ್ಟ್ರು ಪಾಪ 5-6 ವರ್ಷದಿಂದ ಇಲ್ಲೇ ಬಂದು ಕ್ಯಾಂಪ್ ಹಾಕಿ ಮನೆಗಳನ್ನ ಕಟ್ತಾ ಇದ್ದಾರೆ. ಇಲ್ಲೇನಾಗಿದೆ,
ಕೇಂದ್ರ ಸರ್ಕಾರದ ಭಾಗ, ರಾಜ್ಯ ಸರ್ಕಾರದ ಭಾಗ ಬಂದಿದೆ, ಫಲಾನುಭವಿಗಳ ಭಾಗ ಬರಲಿಲ್ಲ. ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಬಹಳ ಹೋರಾಟವನ್ನೇ ಮಾಡಿ 2 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬಹಳ ಜನ ಫಲಾನುಭವಿಗಳಿಗಿಲ್ಲ. ಅದನ್ನು 1 ಲಕ್ಷಕ್ಕೆ ಇಳಿಸಿ 1 ಲಕ್ಷನ ರಾಜ್ಯ ಸರ್ಕಾರವೇ ಭರಿಸ್ತಕ್ಕದ್ದು ಅಂತ ಹೇಳಿ ತೀರ್ಮಾನ ಮಾಡಿ ಅದಾಯಿತು. 1 ಲಕ್ಷ ರೂಪಾಯಿನ ಫಲಾನುಭವಿಗಳೇ, ಆ ರಾಜ್ಯ ಸರ್ಕಾರ ಫಲಾನುಭವಿಗಳ ದುಡ್ಡನ್ನ ಕೊಡೋದು ಅಂತ ತೀರ್ಮಾನ ಆಯಿತು. ಆದರೆ ಆದರೂ ಕೂಡ 1 ಲಕ್ಷ ರೂಪಾಯಿಯನ್ನು ಸದ್ಯ ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ, ಇವತ್ತು ಅಲ್ಲಿ 25 ಲಕ್ಷ ರೂಪಾಯಿ ಮನೆ ಬಾಳುತ್ತೆ, 1 ಲಕ್ಷ ರೂಪಾಯಿ ಕಟ್ಟಿ ಬರ್ಲಿಕ್ಕೂ ಜನ ಅವರ ವಂತಿಕೆ ದುಡ್ಡನ್ನು ಕೊಡದಲನೆ ಕಾಂಟ್ರಾಕ್ಟ್ರು ಆ ಮನೆಗಳನ್ನು ಪೂರ್ಣಗೊಳಿಸಿದ. ಈಗ 328 ಮನೆಗಳು ಪೂರ್ಣಗೊಂಡಿದೆ. 412 ಮನೆಗಳನ್ನ RCC ಹಾಕಿದ್ದಾರೆ. ಇನ್ನು 252 ಮನೆ ಫೌಂಡೇಶನ್ ಲಿಂಟು ಇಲ್ಲಿ ನಿಂತಿದ್ದಾವೆ. ಇವನ್ನ ಏನಾದ್ರೂ ಮಾಡಿ ಪೂರ್ಣಗೊಳಿಸಲೇಬೇಕು, ಬಡವರಿಗೆ ಇದು ಮಾಡಬೇಕು. ಆದ್ರೆ ಇವ್ರು ಯಾರು ಬರ್ತಾ ಇಲ್ಲ. ಈಗ 131 ಜನ ಮಾತ್ರ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. 1 ಲಕ್ಷ ರೂಪಾಯಿ 131 ಜನ ಕಟ್ಟಿದ್ದಾರೆ. ಅಲ್ಲ, 231 ಜನ ಕಟ್ಟಿದ್ದಾರೆ. ಈಗ ನಾವು ಎಲ್ಲರೂ ಬರ್ಲಿ ಅಂದ್ರೆ ಆಗಕ್ಕಿಲ್ಲ. ಆ 328 ಮನೆ ಏನ್ ರೆಡಿ ಇದೆ, ಯಾರೇ ನಾಳೆಯಿಂದಲೇ ಬಂದು, ಇದಕ್ಕೆ ನಿಘಂಟಿಲ್ಲ, ಯಾರು ಬೇಕಾದ್ರೂ ಬಂದು ಆ 1181 ಫಲ ಪಟ್ಟಿಗಳಲ್ಲಿ ಯಾರಿದ್ದಾರೆ, ಅವನು ಯಾರು ಅರ್ಹ ಇದ್ದಾನೆ, ಆ ಫಲಾನುಭವಿ 1,000 ರೂಪಾಯಿನ ವಂತಿಕೆಯನ್ನು ಕೊಟ್ರೆ, 1 ಲಕ್ಷನ ವಂತಿಕೆ ಕೊಟ್ರೆ, ಆ ಫಲಾನುಭವಿಗೆ ಮುಂದಿನ ಸೋಮವಾರ, ನಾಳೆ ಇಲ್ಲ, ನಾಳೆ 8 ದಿವಸಕ್ಕೆ ನಾವು ಆ ಮನೆಗಳಿಗೆ, ಆ ಫಲಾನುಭವಿಗಳೆಲ್ಲ ಈಗ 231 ಜನ ಏನು ದುಡ್ಡು ಕಟ್ಟಿದ್ದಾರೆ 1,000 ರೂಪಾಯಿ, ಅವರು ದಿವಸ ಅಲ್ಲ 1 ಲಕ್ಷ ರೂಪಾಯಿ, ಅವ್ರು ದಿವಸ ಬಂದು ಅಲ್ಲಿ ನಮಗೆ ಮನೆ ಬಾಡಿಗೆನೂ ಕೊಡ್ತಾ ಇದ್ದೀವಿ, ನಾವು ಈ ಕಡೆ ದುಡ್ಡು ಕಟ್ಟಿದ್ದೀವಿ, ನಮಗೆ ಮನೆ ಹ್ಯಾಂಡ್ ಓವರ್ ಮಾಡಿರ್ತಾ ಇದ್ದಾರೆ, ನಾವಿನ್ನು ಕಾಯಕ್ಕೆ ಹೋಗಲ್ಲ, ನಾವು ಅವತ್ತೇ ಹೇಳಿದ್ದೀವಿ ತೀರ್ಮಾನ. ಯಾರು ಬರ್ತಾರೆ ಲಾಟ್ರಿ ಮುಖಾಂತರ, ಅದು ನಮ್ಮದು ಅಲ್ಲ, ಎಲ್ಲ ಲಾಟ್ರಿ ಮುಖಾಂತರ ನಿಮ್ಮ ಸಮಕ್ಷಮದಲ್ಲೇ ಲಾಟ್ರಿ ಎತ್ತಿ ಯಾರ್ಯಾರಿಗೆ ಯಾವ್ಯಾವ ಮನೆ ಅಂತ ಮುಂದಿನ ಸೋಮವಾರ, ನಾಳೆ 30ನೇ ತಾರೀಕು ಆ ಫಲಾನುಭವಿಗಳನ್ನು ಅಲ್ಲೊಂದು 200-300 ಜನನ ಫಸ್ಟು ಅಲ್ಲಿ ವಾಸಕ್ಕೆ ಕರ್ಕೊಂಡು ಹೋಗೋಣ. ಆಮೇಲೆ ಯಾರು ಈ ಫಲಾನುಭವಿಗಳು ಬರ್ತಾರ ನೋಡೋಣ. ಈ 1 ಲಕ್ಷನೂ ಕಟ್ಟಕ್ಕೆ ಆಗದೆ ಇರುವಂತ ಫಲಾನುಭವಿಗಳು ಇದ್ದಾರೆ ಅಂತ ಆಯ್ತು. ಇಲ್ಲ ಅನರ್ಹರು ಏನಾದ್ರೂ ಆ ಪಟ್ಟಿ ಒಳಗೆ ಸೇರ್ಕೊಂಡಿದಾರ, ಅದು ಗೊತ್ತಿಲ್ಲ. ದುಡ್ಡು ಕಟ್ಟಕ್ಕಿಂತ ನಮ್ಮ ಹತ್ರ ಅನರ್ಹರಿದ್ರೆ ಆ ಕೂಡಲೇ ವಜಾ ಮಾಡ್ತೀವಿ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಮನೆ ಕೊಡೋದು. ಆದ್ರಿಂದ ಅದನ್ನ ಇನ್ನು ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿದೆ. UGD ಆಗಿದೆ, ಎಲೆಕ್ಟ್ರಿಸಿಟಿ ಆಗಿದೆ, ಈ ರೋಡ್ಸ್ ಆಗಿದೆ, ಪ್ರತಿಯೊಂದು ಆಗಿದೆ. ಒಳ್ಳೆ ಹೈಟೆಕ್ ಸಿಟಿ ಆಗಿದೆ, ಹೈಟೆಕ್ ಜಾಗ ಆಗಿದೆ. ಅದನ್ನ ಮುಂದಿನ ಸೋಮವಾರ ದಿವಸ ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ. ಅದಕ್ಕೆ ಅಷ್ಟರೊಳಗೆ ಯಾರ್ಯಾರು ತಂದು ಈ 328 ಮನೆ, ಇದೊಂದು ನೀವು ಒತ್ತಿ ಬರೀಬೇಕು, 1181 ಪಟ್ಟಿನಲ್ಲಿ ಯಾರೇ ಫಲಾನುಭವಿ ಇದ್ದು ಬಂದು 1 ಲಕ್ಷ ರೂಪಾಯಿಯನ್ನ ಕಟ್ಟಿದ್ರೆ ಅವನಿಗೆ ಇದು 100 ಮನೆ ಇದಾವೆ ನಮ್ಮ ಹತ್ರ, ಈಗ ರೆಡಿ ಇರೋದು ಎಲ್ಲ. ಇನ್ ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿರೋ 100 ಮನೆ ಇದೆ. ಎಲ್ಲಾರ್ಗು ಲಾಟ್ರಿ ಕೊಟ್ಟು ಅದರಂತೆ ಅವ್ರು ಬರ್ಲಿಲ್ಲ, ದುಡ್ಡು ಕಟ್ಟಲಿಲ್ಲ, ಅವ್ರು ಕ್ಯಾನ್ಸಲ್, ಅವು ದುಡ್ಡೇ ಕಟ್ಟಿರೋಲ್ಲ. ಅವರು ಫಲಾನುಭವಿ ದುಡ್ಡು ಕಟ್ಟೋದು ಇದ್ರೆ ಅವ್ರಿಗೆ ಮನೆ ಕೊಡಕ್ ಬರುತ್ತೆ. ಹೊಸದಾಗಿ ಲಾಟ್ರಿ ಮಾಡ್ತೀವಿ. ಅವತ್ತು ಯಾರ್ಯಾರಿಗೆ ಯಾವ್ಯಾವ ಮನೆ 231 ಜನ ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರನ್ನ ಮನೆ ಗೃಹ ಪ್ರವೇಶ ಮಾಡಿಸ್ತೀವಿ. ಅವತ್ತೆಲ್ಲರೂ ಗೃಹ ಪ್ರವೇಶ 231 ಮನೆದ್ವಿ. ಇನ್ನ 100 ಮನೆ ನಮ್ಮ ಹತ್ರ ಇದೆ, 100 ಚಿಲ್ಲರೆ. ಯಾರಾದ್ರೂ ಬಂದು ಅಷ್ಟರೊಳಗೆ ನಾನು ಕಟ್ತೀನಿ, ನಾವು ಆಪ್ಷನ್ ಲಾಟ್ರಿ ಬಂದವರಿಗಿಲ್ಲ. 1181 ಜನ ಪಟ್ಟಿಲಿ ಯಾರಿದ್ದಾರೆ ಅನುಮೋದನೆ ಆಗಿರ್ತಕ್ಕಂಥವ್ರು, ಅವರಲ್ಲಿ ಯಾರೇ ಬಂದು 1,000 ರೂಪಾಯಿ ಕಟ್ಟಿದ್ರು, 1 ಲಕ್ಷ ರೂಪಾಯಿ ಕಟ್ಟಿದ್ರು, ಅವ್ರಿಗೆ ಅವತ್ತು ಕೀ ಕೊಡ್ತೀವಿ.
ಅವತ್ತು ಅವ್ರಿಗೆ ಕೀ ಕೊಡ್ತೀವಿ. ಇವರು ಈ ಏನು ಫಲಾನುಭವಿಗಳಿದ್ದಾರೆ ಇವ್ರು ಎಲ್ಲರೂ ಒಂದು ಶ್ರುತಿಗೆ ಅರ್ಥ ಮಾಡ್ಕೋಬೇಕು. 1 ಲಕ್ಷ ರೂಪಾಯಿ ಇತ್ತು, ನಾನೇ ಇದು ನಾನೇ 5 ಕೋಟಿ ರೂಪಾಯಿ ಸರ್ಕಾರದಿಂದ ತಂದು, ನಗರಸಭೆದಲ್ಲ ಇದು ಗ್ರಾಂಟ್, ಸರ್ಕಾರದಿಂದ ನಾನು 5 ಕೋಟಿ ತಂದು ಕಟ್ಟಿಸಿದೆ, ಓಪನ್ನು ಮಾಡಿಸ್ತೇವೆ. ಅಲ್ಲಿ ಕಾಯ್ಕೊಂಡು ಅವ್ರು ಈಜಾಡ್ಸೋರು, ಸ್ವಿಮ್ಮಿಂಗ್ ಪೂಲ್ ಮೇಂಟೆನೆನ್ಸ್ ಮಾಡೋದು, ಅವ್ರಿಗೆ ಮೇಂಟೆನೆನ್ಸ್ ಚಾರ್ಜ್ ಕೊಡಲೇಬೇಕಾ? ಯಾರೂ ಜನ ಉಪಯೋಗಿಸ್ಕೊತಾ ಇಲ್ಲ. ಇದನ್ನು ಅನೌನ್ಸ್ ಮಾಡ್ರಿ ಅವತ್ತು. ಸ್ವಿಮ್ಮಿಂಗ್ ಪೂಲು ಈಗಾಗಲೇ ಚಾಲ್ತಿಯಲ್ಲಿದೆ. ಇಷ್ಟ ಉಳ್ತಕ್ಕಂಥವ್ರು ನೋಂದಣಿ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ನ ಉಪಯೋಗಿಸ್ಕೋಬಹುದು ಅಂತ ಒಂದು ಆಟೋದಲ್ಲಿ ಇದು ಮಾಡ್ತಾರೆ. ಅದನ್ನು ಅನೌನ್ಸ್ ಮಾಡಿ ತರು ಬಂದು ಮಾಡಬೇಕು. ಆಮೇಲೆ ಇನ್ನೊಂದು 2 LED ಸಾಕಾಗಲ್ಲ, 2 ಅಂತ ಹೇಳಿ ತಾಲೂಕು ಆಫೀಸ್ ಹತ್ರ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಗೊಂಡು